ಲಾಸ್ಟ್ ಎಪಿಸೋಡ್ನಲ್ಲಿ ನೋಡಿರೋ ಹಾಗೆ ಪದ್ಮ ಅವಳ ಸ್ನೇಹಿತೆಯರು ಸಿಕ್ಕಾಗ್ಲೆಲ್ಲ ಅವರ ಮನೆ ವಿಷಯ ಅವರ ಸೊಸೆ ವಿಷಯವಾಗಿ ತುಂಬಾ ಆಡ್ಕೊಳ್ತಾ ಇರ್ತಾಳೆ. ತಾನು ತನ್ನ ಮಗ ಅರುಣ್ಗೆ ಅಂಥ ಸೊಸೆ ತರ್ತೀನಿ ಇಂಥ ಸೊಸೆ ತರ್ತೀನಿ ಅಂತ ಕೊಚ್ಕೊಳ್ತಾ ಇರ್ತಾಳೆ. ಮಗನಿಗೆ ಬರೋ ಸಂಬಂಧಗಳಲ್ಲೆಲ್ಲ ಏನಾದ್ರೂ ಒಂದನ್ನ ಹುಡುಕಿ ಆ ಸಂಬಂಧನ ರಿಜೆಕ್ಟ್ ಮಾಡ್ತಾ ಇರ್ತಾಳೆ. ಮುಂದೇನಾಗುತ್ತೆ ನೋಡೋಣ ಬನ್ನಿ. ಅನುಷಾ, ಏನು ಓದಿದ್ಯಮ್ಮ? ಆಮೇಲೆ ಮದುವೆ ನಂತರ ಏನು ಮಾಡಬೇಕು ಅಂತಿದ್ಯಾ? ಮದುವೆ ಆದಮೇಲೂ ಜಾಬ್ ಮಾಡಬೇಕು ಅಂತಿದ್ಯೋ, ಮನೇಲೇ ಇರಬೇಕು ಅಂತ ಯೋಚನೆ ಮಾಡಿದ್ಯೋ? ಆಂಟಿ, ನಾನು PhD ಮಾಡಿದ್ದೀನಿ. ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು PhD ಮಾಡ್ಕೊಂಡಿದ್ದೀನಿ ಆಂಟಿ. ಹಾಗಿರುವಾಗ ಆಬ್ವಿಯಸ್ಲಿ ನಾನು ಇಷ್ಟೆಲ್ಲ ಓದ್ಕೊಂಡು ಮನೇಲೇ ಇರಬೇಕು ಅಂತ ಅಂತೂ ಅಂದ್ಕೊಳ್ಳಲ್ಲ. ಖಂಡಿತ ನಾನು ಮದುವೆ ನಂತರನೂ ಜಾಬ್ ಮಾಡಬೇಕು ಅಂತಲೇ ಇಷ್ಟಪಡ್ತೀನಿ. ಅಲ್ಲಮ್ಮ ಅನುಷಾ, ನಿಮ್ಮಮ್ಮ ಹೇಳ್ತಾ ಇದ್ರು ನಿನಗೆ ಜಾಬ್ ಏನೋ ಬೆಳಗಾವಿಲಿ ಸಿಕ್ಕಿದೆಯಂತೆ. ನಾನು ಹೇಳೋದಾದರೆ ನೀನು ಇದೇ ಸಿಟಿಲಿ ಯಾವುದಾದ್ರೂ ಜಾಬ್ ಹುಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಷ್ಟೆಲ್ಲ ಓದ್ಕೊಂಡಿರೋರಿಗೆ ಜಾಬ್ ಸಿಗೋದೇನು ಕಷ್ಟ ಆಗಲ್ಲ ಅಲ್ವಾ? ಅದು ಯಾವ ಊರು ಬೇಕಾದರೂ ಆಗಿರ್ಬೋದು. ಇಲ್ಲ ಆಂಟಿ, ಅದು ಹಾಗಾಗಲ್ಲ. ಯಾಕಂದರೆ ನನಗೆ ಸಿಕ್ಕಿರೋದು ಗೌರ್ಮೆಂಟ್ ಜಾಬ್ ಅಷ್ಟು ಸುಲಭವಾಗಿ ಸಿಗಲ್ಲ ಅಂತಲೂ ನಿಮಗೆ ಗೊತ್ತು. ನನಗೆ ಒಂದು ರಿಸರ್ಚ್ ಸೆಂಟ್ರಲ್ಲಿ ಒಳ್ಳೆ ಜಾಬ್ ಸಿಕ್ಕಿದೆ. ನಾನು ಈಗಿನ್ನ ಸೇರ್ಕೊಂಡಿದ್ದೀನಿ. ಹಾಗಿರುವಾಗ ನನಗೆ ಅಲ್ಲಿ ಬೇಡ ಇಲ್ಲಿ ಅಂತೆಲ್ಲ ನಾನು ಏನು ಹೇಳೋಕ್ಕಾಗಲ್ಲ ಆಂಟಿ. ಹಾಗಾಗಿ ಸಾರಿ ಆಂಟಿ, ನಾನು ಅಲ್ಲಿ ಬಿಟ್ಬಿಟ್ಟು ಇಲ್ಲೇ ಕೆಲಸ ಹುಡ್ಕೋದು ಸಾಧ್ಯ ಆಗಲ್ಲ ಅನಿಸುತ್ತೆ. ಅಲ್ಲಮ್ಮ ಅನುಷಾ, ನೀನೇ ಯೋಚನೆ ಮಾಡು. ಒಳ್ಳೆ ಕೆಲಸ ಯಾವಾಗ ಬೇಕಾದರೂ ಸಿಗುತ್ತೆ. ಆದರೆ ಒಳ್ಳೆ ಹುಡುಗ ನಮಗೆ ಬೇಕಂದಾಗ ಸಿಗ್ತಾನ? ಒಳ್ಳೆ ಸಂಬಂಧ ನಮಗೆ ಬೇಕು ಅಂದಾಗ ಸಿಗುತ್ತಾ? ನೋಡಮ್ಮ ಅನುಷಾ, ನನ್ನ ಮಗ ಲಕ್ಷಕ್ಕೊಬ್ಬ. ಅಂಥ ನನ್ನ ಮಗನ ಜೊತೆ ನೀನು ಮದುವೆ ಆಗಬೇಕು ಅಂದರೆ ಈಗ ನೀನು ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರು ತೊಗೊಳಕ್ಕಾಗಲ್ಲ ಅಂತ ಇದೆಯಾ. ಹಾಗಿರುವಾಗ ನೀನು ಕೆಲಸನೇ ಬಿಟ್ಬಿಡ್ಬೇಕಾಗತ್ತೆ. ಹಾಗಿದ್ದಾಗ ಮಾತ್ರ ನಿನ್ನ ಮದುವೆ ನನ್ನ ಮಗನ ಜೊತೆ ಆಗಕ್ಕೆ ಸಾಧ್ಯ. ಪದ್ಮ ಅವರೇ, ನೀವೇನು ಯೋಚನೆ ಮಾಡಬೇಡಿ. ನಾನು ನನ್ನ ಮಗ ಹತ್ರ ಆಮೇಲೆ ಮಾತಾಡಿ ನಮ್ಮ ನಿರ್ಧಾರ ಏನು ಅಂತ ನಿಮಗೆ ತಿಳಿಸ್ತೀವಿ. ಅಮ್ಮ, ನನಗೇನೋ ಅನುಷಾ ತುಂಬ ಒಳ್ಳೆ ಹುಡುಗಿ ಅನಿಸಿದ್ಲು. ಚೆನ್ನಾಗಿ ಓದ್ಕೊಂಡಿದ್ದಾಳೆ, ನೋಡೋಕ್ಕೂ ಚೆನ್ನಾಗಿದ್ದಾಳೆ, ಫ್ಯಾಮಿಲಿ ಕೂಡ ಚೆನ್ನಾಗಿದೆ. ಹಾಗಿರುವಾಗ ನೀನು ಯಾಕಮ್ಮ ಅವಳು ಕೆಲಸ ಬಿಟ್ಟರೆ ಮಾತ್ರ ನನ್ನನ್ನು ಮದುವೆ ಆಗೋಕ್ಕೆ ಸಾಧ್ಯ, ಇಲ್ಲ ಅಂದರೆ ಇಲ್ಲ, ಈ ಥರ ಎಲ್ಲ ಯಾಕೆ ಮಾತಾಡೋಕ್ಕೆ ಹೋದೆ? ಒಂಥರ ಸಂಬಂಧ ಮುರಿಯೋ ಥರನೇ ಮಾತಾಡ್ಬಿಟ್ಟೆ ನೀನು. ನೋಡ ಅರುಣ್, ನಾವು ಎಷ್ಟೇ ಆದರೂ ಗಂಡಿನ ಕಡೆಯವರು ಅನ್ನೋ ಗತ್ತನ್ನ ನಾವು ತೋರಿಸ್ಲೇಬೇಕು. ಈಗಲೇ ನಾವು ಲೂಸ್ ಬಿಟ್ಬಿಟ್ವಿ ಅಂದರೆ ಮದುವೆ ಆಗಿ ಮನೆಗೆ ಬಂದಮೇಲೆ ಸೊಸೆಯಾದವಳು ನಮ್ಗಳ ತಲೆ ಮೇಲೆ ಕೂತ್ಕೊಂಡು ಡ್ಯಾನ್ಸ್ ಮಾಡ್ತಾಳೆ. ಅದಕ್ಕೆ ನಾನು ಒಂಥರ ನಿಷ್ಠೂರವಾಗೇ ಮಾತಾಡಿದ್ದು. ಗಂಡಿನ ಕಡೆಯವ್ರ ಮಾತನ್ನ ಹೆಣ್ಣಿನ ಕಡೆಯವ್ರು ಕೇಳಬೇಕೆ ಹೊರತು ಹೆಣ್ಣಿನ ಕಡೆಯವ್ರ ಮಾತನ್ನ ನಾವುಗಳು ಕೇಳೋದಲ್ಲ ಅನ್ನೋದು ಅವ್ರಿಗೂ ಅರ್ಥ ಆಗಲಿ. ಆದರೂ ಅಮ್ಮ, ನೀನು ಸುಮ್ಮನಿರೋ, ಏನು ತಲೆ ಕೆಡ್ಸ್ಕೋಬೇಡ. ನೋಡ್ತಾ ಇರೋ, ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಅನುಷಾ ನಮ್ಮನ್ನು ಕಾಲ್ ಬರುತ್ತೆ. ಕಾಲ್ ಮಾಡಿ ಈ ಸಂಬಂಧ ನಮಗೆ ಒಪ್ಪಿಗೆ ಇದೆ ಅಂತ ಹೇಳ್ತಾರೆ. ನಮ್ಮ ಸಂಬಂಧ, ಅದರಲ್ಲೂ ನಿನ್ನಂಥ ಹುಡುಗನ್ನ ಯಾರೋ ಮಿಸ್ ಮಾಡ್ಕೊಳ್ತಾರೆ. ಪದ್ಮ ಹೇಳ್ದ ಹಾಗೆ ಆಗುತ್ತೆ. ಸ್ವಲ್ಪ ಹೊತ್ತಲ್ಲೇ ಅನುಷಾ ತಾಯಿ ಕಾಲ್ ಮಾಡ್ತಾಳೆ. ನೋಡಿಲಿ, ನಾನು ಹೇಳಿಲ್ವಾ, ಅನುಷಾ ತಾಯಿನೇ ಕಾಲ್ ಮಾಡ್ತಾ ಇದ್ದಾರೆ. ಇರು, ಮಾತಾಡ್ತೀನಿ. ಹಲೋ, ಹಾಂ ಹೇಳಿ. ಈ ಮದುವೆಗೆ ನಿಮ್ಮ ಮಗಳು ಒಪ್ಕೊಂಡಿದ್ದಾಳೆ ತಾನೆ? ಅದನ್ನು ಹೇಳಕ್ಕೆ ನೀವು ಕಾಲ್ ಮಾಡಿದ್ದೀರಾ ಅಲ್ವಾ? ಇಲ್ಲ ಪದ್ಮ ಅವರೇ, ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ನಿಮ್ಮ ಸಂಬಂಧ ಆಗ್ಬರುತ್ತೆ ಅಂತ ನನಗೆ ಅನಿಸ್ತಾ ಇಲ್ಲ. ಯಾಕಂದರೆ ನನ್ನ ಮಗಳು ಅನುಷಾ ಯಾವುದೇ ಕಾರಣಕ್ಕೂ ಅವಳು ಕೆಲಸ ಬಿಡೋಕ್ಕೆ ತಯಾರಿಲ್ಲ. ಸರಿ ಪದ್ಮ ಅವರೇ, ಇದನ್ನು ಹೇಳಕ್ಕೆ ನಾನು ನಿಮಗೆ ಕಾಲ್ ಮಾಡಿದ್ದು. ಸರಿ, ನಾನು ನಿನ್ನ ಫೋನ್ ಇರ್ತೀನಿ. ಏನಾಯ್ತಮ್ಮ? ಅನುಷಾ ತಾಯಿ ಏನು ಹೇಳಿದ್ರು? ಅದು ಅರುಣ್, ಅನುಷಾ ತಾಯಿ ಹೇಳಿದ್ರು ಅನುಷಾ ಏನೋ ಅವಳು ಕೆಲಸ ಬಿಡೋಕ್ಕೆ ತಯಾರಿಲ್ಲಂತೆ. ಅವಳಿಗೆ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರು ಸಿಗಲ್ಲಂತೆ. ಹಾಗಾಗಿ ಈ ಸಂಬಂಧ ಆಗಲ್ಲ ಅಂತ ಹೇಳಿದ್ರು. ಆದರೆ ನೀನು ಬೇಜಾರು ಮಾಡ್ಕೋಬೇಡ ಆಯ್ತಾ. ನಾನು ಆ ಅನುಷನ್ಗಿನ ಒಳ್ಳೆ ಹುಡುಗಿ, ಚೆನ್ನಾಗಿರೋ ಹುಡುಗಿನ ನಿನಗೆ ಹುಡುಕ್ತೀನಿ. ಮಗನೇ, ಚಿಂತೆ ಮಾಡಬೇಡ ಕಣ. ನಿಮ್ಮಮ್ಮ ನಿನಗೆ ಒಳ್ಳೆ ಹುಡುಗಿ ಹುಡುಕ್ತಾಳೆ. ಇನ್ನೊಂದು 10, 15 ವರ್ಷನೋ 20 ವರ್ಷನೋ ಕಾಯಿ, ಖಂಡಿತ ಹುಡುಕ್ತಾಳೆ. ಕೊನೆ ಪಕ್ಷ ಸಿಕ್ಕಲಿಲ್ಲ ಅಂದರೆ ನಿಮ್ಮಮ್ಮ ನಿನಗೋಸ್ಕರ ಅವಳಿಗೆ ಬೇಕಾದಂಥ ಹುಡುಗಿನ ಆರ್ಡ್ರ್ ಮಾಡಿ ರೆಡಿ ಮಾಡಿಸಿ ತರ್ತಾಳೆ. ಸಾಕು, ಸುಮ್ಮನೆ ಆಡ್ಕೊಳಕ್ಕೆ ಬರಬೇಡಿ ನೀವು. ಹೀಗೆ ದಿನಗಳು, ತಿಂಗಳುಗಳು, ವರ್ಷಗಳು ಕಳೀತಾ ಹೋಗ್ತಿರತ್ತೆ. ಸ್ವಲ್ಪ ಸಮಯ ಆದಮೇಲೆ ಅರುಣ್ಗೆ ಪ್ರಿಯಾ ಅನ್ನೋ ಹುಡುಗಿ ಸಂಬಂಧ ಬರುತ್ತೆ. ಪ್ರಿಯಾ ವಿದೇಶದಲ್ಲಿ ಓದ್ಕೊಂಡು ಬಂದಿರ್ತಾಳೆ, ಶ್ರೀಮಂತರ ಮನೆ ಹುಡುಗಿ ಆಗಿರ್ತಾಳೆ. ಹಾಗಾಗಿ ಅವ್ರ ಮನೆಯವರು ಒಳ್ಳೆ ವರದಕ್ಷಿಣೆ ಕೊಡೋಕ್ಕೂ ರೆಡಿಯಾಗಿರ್ತಾರೆ. ಪ್ರಿಯಾ ನೋಡೋಕ್ಕೂ ಸುಂದರವಾಗಿರ್ತಾಳೆ, ಶ್ರೀಮಂತರ ಮನೆ ಹುಡುಗಿ ಆಗಿರ್ತಾಳೆ. ಹಾಗಾಗಿ ಪದ್ಮ ಜಾಸ್ತಿ ತಕರಾರೇನು ಮಾಡದೆ ಮದುವೆಗೆ ಒಪ್ಕೊಂಡ್ಬಿಡ್ತಾಳೆ. ಸ್ವಲ್ಪ ಸಮಯದಲ್ಲಿ ಅರುಣ್ ಮತ್ತೆ ಪ್ರಿಯಾ ಮದುವೆ ಕೂಡ ಆಗುತ್ತೆ. ಮದುವೆ ಆಗಿ ಸ್ವಲ್ಪ ದಿನ ಎಲ್ಲ ಚೆನ್ನಾಗಿ ನಡೆಯುತ್ತೆ. ಪದ್ಮ ಕೂತಲ್ಲೇ ಸೊಸೆಗೆ ಆರ್ಡರ್ ಮಾಡ್ತಿರ್ತಾಳೆ. ಪ್ರಿಯಾ ಅತ್ತೆ ಹೇಳಿದ್ದನ್ನ ಪಾಲಿಸ್ತಾ ಇರ್ತಾಳೆ. ಅಷ್ಟು ಶ್ರೀಮಂತರ ಮನೆಯಿಂದ ಬಂದಿರೋ, ಅಷ್ಟು ಸುಂದರವಾಗಿರೋ, ಅಷ್ಟೆಲ್ಲ ಓದ್ಕೊಂಡಿರೋ ಹುಡುಗಿ ಪ್ರಿಯಾ ಪದ್ಮ ಹೇಳಿದ ಹಾಗೆ ಕೇಳ್ತಾ ಇರ್ತಾಳೆ. ಪದ್ಮಗೆ ಇದಕ್ಕಿಂತ ಇನ್ನೇನ್ ತಾನೇ ಬೇಕಾಗಿರುತ್ತೆ. ಆದರೆ ದಿನಗಳು ಕಳೀತಾ ಪ್ರಿಯಾಳ ನಡವಳಿಕೆಯಲ್ಲಿ ನಿಧಾನವಾಗಿ ಬದಲಾವಣೆ ಆಗ್ತಾ ಹೋಗುತ್ತೆ.
ಪ್ರಿಯಾ, ಇವತ್ತು ನನ್ನ ಫ್ರೆಂಡ್ಸ್ ಮನೆಗೆ ಬರ್ತಾ ಇದ್ದಾರೆ, ಹಾಗಾಗಿ ಏನಾದರೂ ಸ್ಪೆಷಲ್ ಆಗಿ ಅಡುಗೆ ಮಾಡು. ಅತ್ತೆ, ನಾನು ಫಾರಿನ್ನಲ್ಲಿ ಓದ್ದವಳು. ಅಲ್ಲೇ ಇರೋಂಥ ಯಾವುದಾದ್ರೂ ಹುಡುಗನ ನಾನು ಮದುವೆ ಆಗ್ಬೋದಿತ್ತು, ಆದರೆ ಯಾಕಾಗಲಿಲ್ಲ ಗೊತ್ತಾ? ಅಲ್ಲಿ ಅಷ್ಟು ಸುಲಭವಾಗಿ ಮನೆ ಕೆಲಸದವರೆಲ್ಲ ಸಿಗಲ್ಲ. ಅದಕ್ಕೆ ನಾನು ಅಲ್ಲಿ ಇರೋಂಥ ಹುಡುಗ ಯಾರನ್ನೂ ಒಪ್ಕೊಳ್ದೆ ನಿಮ್ಮ ಮಗನ್ನ ಮದುವೆ ಆಗಿದ್ದು. ಆದರೆ ಇಲ್ಲಿ ನೋಡಿದ್ರೆ ನೀವು ನನ್ನ ಕೈನಲ್ಲೇ ಎಲ್ಲ ಕೆಲಸ ಮಾಡಿಸ್ತಿದ್ದೀರಲ್ಲ. ಏನೋ ಸ್ವಲ್ಪ ದಿನ ಹೋಗಲಿ ಅಂತ ನಾನು ನೀವು ಹೇಳಿದ ಕೆಲಸ ಮಾಡಿದೆ, ಆದರೆ ಇನ್ನಾಗಲ್ಲ. ಇದೆಲ್ಲ ಯಾಕೋ ಜಾಸ್ತಿ ಆಯಿತು. ನನ್ನಿಂದ ನೀವು ಹೇಳ್ದ ಹಾಗೆಲ್ಲ ಕೇಳೋಕ್ಕಾಗಲ್ಲ. ನೀವೊಂದು ಕೆಲಸ ಮಾಡಿ, ಯಾರಾದರೂ ಒಬ್ಬರು ಸರ್ವೆಂಟ್ನ ಇಟ್ಕೊಳ್ಳಿ. ಅವ್ರ ಹತ್ರ ಬೇಕಿದ್ರೆ ಮನೆ ಕೆಲಸನಾದರೂ ಮಾಡಿಸಿ, ಅಡುಗೆ ಕೆಲಸನಾದರೂ ಮಾಡಿಸಿ, ಏನು ಬೇಕಿದ್ರೂ ಮಾಡಿಸ್ಕೊಳ್ಳಿ. ಪ್ರಿಯ, ಏನು ಮಾತಾಡ್ತಿದ್ಯಮ್ಮ? ಮನೇಲಿರೋ ಈ ಸಣ್ಣ ಪುಟ್ಟ ಕೆಲಸಗಳಿಗೆ ನಾನು ಸರ್ವೆಂಟ್ನ ಇಟ್ಕೋಬೇಕಾ? ನಿಮ್ಮಿಷ್ಟ ಅತ್ತೆ, ನೀವು ಸರ್ವೆಂಟ್ನ ಇಟ್ಕೊಂಡ್ರೆ ಇಟ್ಕೊಳ್ಳಿ, ಬಿಟ್ಟರೆ ಬಿಡಿ. ಆದರೆ ನನ್ನಿಂದಂತೂ ನೀವು ಹೇಳ್ದ ಹಾಗೆಲ್ಲ ಕೇಳಿಕೊಂಡು ನೀವು ಹೇಳಿದ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ. ನಮ್ಮಪ್ಪ ಮದುವೆಯಲ್ಲಿ ನಿಮಗೆ ಎಷ್ಟೆಲ್ಲ ವರದಕ್ಷಿಣೆ ವಸ್ತುಗಳನ್ನು ಕೊಟ್ಟಿದ್ದಾರೆ. ನಮ್ಮಪ್ಪ ಕೊಟ್ಟಿರೋದನ್ನೆಲ್ಲ ನಿಮ್ಮ ಮನೇಲಿ ಇಡೋದಕ್ಕೂ ಸರಿಯಾಗಿ ಜಾಗ ಆಗಿಲ್ಲ, ಅಷ್ಟು ಕೊಟ್ಟಿದ್ದಾರೆ. ಹಾಗಿರ್ಬೇಕಿದ್ರೆ ನನಗೆ ನೀವು ಕೆಲಸ ಹೇಳೋಕ್ಕೆ ನಾಚಿಕೆ ಆಗಲ್ಲ ನಿಮಗೆ? ಇನ್ನು ಹೇಳಬೇಕಂದ್ರೆ ನಾನು ಈ ಮನೆಗೆ ಬಂದ ಮೇಲೇ ನಿಮ್ಮ ಸ್ಟ್ಯಾಂಡರ್ಡು ಮೇಲೆ ಹೋಗಿರೋದು. ನಿಜ ಹೇಳಬೇಕಂದ್ರೆ ನೀವು ನನ್ನ ಪಾದ ತೊಳೆದು ನೀರು ಕುಡಿಬೇಕು. ಇಲ್ಲಾಂದರೆ ನಿಮ್ಮ ಮನೇಲಿ ಏನು ತಾನೇ ಇತ್ತು? ಏನೂ ಇಲ್ಲ, ನನ್ನಿಂದನೇ ಎಲ್ಲ ಬಂದಿರೋದು. ನೋಡಮ್ಮ ಪ್ರಿಯಾ, ನೀನು ಈ ಮನೆಗೆ ಬರೋಕ್ಕೂ ಮೊದಲು ನಮಗೇನು ಕೊರತೆ ಆಗಿಲ್ಲಮ್ಮ, ನಾವು ಚೆನ್ನಾಗೇ ಇದ್ವಿ. ಹೌದು, ನಮ್ಮ ಮನೇಲಿ ಒಳ್ಳೆ ಫರ್ನಿಚರ್ಗಳನ್ನ ನಾವು ತಗೊಂಡಿರಲಿಲ್ಲ. ಅದ್ಯಾಕೆ ಅಂದರೆ ಮದುವೆ ಸಮಯದಲ್ಲಿ ಹೇಗೂ ಹುಡುಗಿ ಮನೆಯವರು ಅದನ್ನೆಲ್ಲ ಕೊಡ್ತಾರೆ ಅಂತ ನಮಗೆ ಗೊತ್ತಿತ್ತು, ಅದಕ್ಕೆ ತಗೊಂಡಿರಲಿಲ್ಲ. ಅಷ್ಟು ಬಿಟ್ಟರೆ ನಮಗೆ ತಗೊಳ್ಳೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಏನೂ ಇಲ್ಲ. ಅಲ್ಲ ಅತ್ತೆ, ಮದುವೆಯಲ್ಲಿ ಸೊಸೆ ತವ್ರ ಮನೆಯವ್ರು ಕೊಟ್ಟಿರೋ ವಸ್ತುಗಳು ಸೊಸೆ ಮತ್ತು ಮಗನಿಗೆ ಹೊರತು ಅದು ನಿಮಗಲ್ವಲ್ಲ. ನೀವು ಇಷ್ಟೊಂದು ಖುಷಿ ಪಡೋ ಅವಶ್ಯಕತೆ ಏನಿದೆ? ನೋಡಿ ಅತ್ತೆ, ನಮ್ಮಪ್ಪ ಮದುವೆಯಲ್ಲಿ ಏನೆಲ್ಲ ಕೊಟ್ಟಿದ್ದಾರಲ್ಲ, ಅದೆಲ್ಲ ನನಗೂ ನನ್ನ ಗಂಡನಿಗೋಸ್ಕರ ಅಷ್ಟೇ ಹೊರತು ನಿಮಗೋಸ್ಕರ ಅಲ್ಲ. ಸೊಸೆ ಬಾಯಲ್ಲಿ ಇಂಥ ಮಾತುಗಳನ್ನೆಲ್ಲ ಕೇಳಿದ್ಮೇಲೆ ಪದ್ಮಾಗಂತೂ ಆಕಾಶನೇ ಕಳ್ಸಿ ತಲೆ ಮೇಲೆ ಬಿದ್ದ ಹಾಗಾಗುತ್ತೆ. ಅಯ್ಯೋ ದೇವ್ರೆ, ಇದೇನಿದು? ನಾನು ನೋಡಿದ್ರೆ ನನ್ನ ಫ್ರೆಂಡ್ಸು ಸೊಸೆ ಅಂದ್ರನ್ನೆಲ್ಲ ಆಡ್ಕೋತಿದ್ದೆ, ಆದರೆ ಇವಳು ಅವರೆಲ್ಲರಿಗಿನ ಒಂದು 10 ಹೆಜ್ಜೆ ಮುಂದೆ ಇದ್ದಾಳೆ. ನನ್ನ ಫ್ರೆಂಡ್ಸ್ ಸೊಸೆ ಅಂದ್ರೆಲ್ಲ ಹೇಗೋ ಒಟ್ಟಿನಲ್ಲಿ ಅತ್ತೆ ಜೊತೆ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ತಿದ್ದಾರೆ. ಆದರೆ ಇವಳು ಮಾತೆಲ್ಲ ಕೇಳ್ತಿದ್ರೆ ನಾನು ಇವಳ ಹತ್ರ ಮಾತಾಡುವಾಗ ಭಾಳ ಯೋಚನೆ ಮಾಡಿ ಮಾತಾಡಬೇಕು. ಇಲ್ಲಾಂದರೆ ಇವಳು ಅವರಪ್ಪ ಕೊಟ್ಟಿರೋ ಹಣ ಗಿಣ ವಸ್ತು ಎಲ್ಲದನ್ನು ತಗೊಂಡು ಅದ್ರ ಜೊತೆ ನನ್ನ ಮಗನೂ ಕರ್ಕೊಂಡು ಹೊರಟು ಹೋಗಂಗೆ ಕಾಣ್ತಾಳೆ. ಪದ್ಮ ಈಗೀಗ ತುಂಬ ಡಲ್ ಆಗಿರ್ತಾ ಇರ್ತಾಳೆ. ಹೀಗೆ ಸ್ವಲ್ಪ ಸಮಯ ಕಳೀತಾ ಇದ್ದ ಹಾಗೆ ಒಂದಿನ ಪ್ರಿಯಾ ತಾನು ಪ್ರೆಗ್ನೆಂಟ್ ಅನ್ನೋ ಸಿಹಿ ಸುದ್ದಿನ ಹೇಳ್ತಾಳೆ. ಪ್ರಿಯಾ, ನಿಜವಾಗ್ಲೂ ಬಹಳ ಸಂತೋಷದ ವಿಷಯ ಹೇಳಿದೆಯಮ್ಮ. ನನ್ಗಂತೂ ನನ್ನ ಮೊಮ್ಮಗು ಬರ್ತಾ ಇದೆ ಅನ್ನೋ ಸಂತೋಷನ ತಡ್ಕೊಳಕ್ಕೆ ಆಗ್ತಿಲ್ಲ. ಅಯ್ಯೋ ದೇವ್ರೆ, ಬಹಳ ಖುಷಿ ಆಯ್ತಮ್ಮ. ಅಮ್ಮ, ಇನ್ಮೇಲೆ ಪ್ರಿಯಾ ಇಷ್ಟು ದಿನ ಮಾಡೋ ಹಾಗೆ ಮನೆ ಕೆಲಸನೆಲ್ಲ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಅವಳಿಗೆ ರೆಸ್ಟ್ ಕೊಡಬೇಕು ನಾವು. ಆಗ್ಲಪ್ಪ, ಆಗ್ಲಿ. ಅವಳು ಏನೂ ಕೆಲಸ ಮಾಡೋದು ಬೇಡ, ಎಲ್ಲ ನಾನು ನೋಡ್ಕೋತೀನಿ. ಪೂರ್ತಿ 9 ತಿಂಗಳು ಪ್ರಿಯಾ ಬೆಡ್ ಮೇಲೆ ಕೂತ್ಕೊಂಡು ಅತ್ತೆಗೆ ಆರ್ಡರ್ ಮಾಡ್ತಿರ್ತಾಳೆ. ಮೊಮ್ಮಗು ಬರ್ತಿದೆ ಅನ್ನೋ ಖುಷಿಯಿಂದ ಪದ್ಮ ಕೂಡ ಅವಳು ಹೇಳೋ ಎಲ್ಲ ಕೆಲಸನೂ ಮಾಡ್ತಿರ್ತಾಳೆ, ಮನೆ ಕೆಲಸನೂ ಎಲ್ಲ ಮಾಡ್ಕೊಂಡು ಹೋಗ್ತಿರ್ತಾಳೆ. 9 ತಿಂಗಳ ನಂತರ ಮನೆಗೆ ಮೊಮ್ಮಗು ಬರುತ್ತೆ. ಮಗು ಆದ್ಮೇಲಾದ್ರೂ ಪ್ರಿಯಾ ಮನೆ ಕೆಲಸದಲ್ಲೆಲ್ಲ ತನಗೆ ಸಹಾಯ ಮಾಡ್ತಾಳೆ ಅಂತ ಪದ್ಮ ಅನ್ಕೊಂಡಿರ್ತಾಳೆ. ಮಗು ಆದ್ಮೇಲಂತೂ ಪ್ರಿಯಾ ಇನ್ನೂ ಬದಲಾಗ್ಬಿಟ್ಟಿರ್ತಾಳೆ. ತನ್ನ ಮಗುಗೆ ಮುಟ್ಟೋಕ್ಕೂ ಅತ್ತೆಗೆ ಬಿಡ್ತಾ ಇರಲ್ಲ. ಅಷ್ಟೇ ಅಲ್ಲ, ಮನೇಲಿ ಏನು ಕೆಲಸನೂ ಮಾಡ್ತಿರಲ್ಲ. ಪದ್ಮ, ನಮಗೆ ಬಿಸ್ನೆಸ್ಸಲ್ಲಿ ಲಾಸ್ ಆಗಿಬಿಟ್ಟಿದೆ ಕಣೆ. ಕೈಯಲ್ಲಿರೋ ಹಣ ಕೂಡ ತುಂಬ ಖರ್ಚಾಗಿ ಹೋಗಿದೆ, ಯಾವುದೂ ವಾಪಸ್ ಬಂದಿಲ್ಲ. ಇನ್ಮೇಲೆ ಮನೆ ಖರ್ಚನ್ನೆಲ್ಲ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಮಾಡು. ಈಗ ಆಗಿರೋ ಸಾಲಗಳನ್ನು ಒಂದಷ್ಟು ತೀರ್ಸೋಕ್ಕೋಸ್ಕರ ನಾನು ಲೋನ್ ತಗೋತಾ ಇದ್ದೀನಿ. ಆ ಲೋನನ್ನು ನಾವು ಈ ಥರ ಮನೆ ಖರ್ಚನ್ನು ಕಡಿಮೆ ಮಾಡಿ ಉಳಿಸಿ ಮಾಡಿನೇ ಕಟ್ಟಿ ತೀರಿಸ್ಬೇಕಾಗುತ್ತೆ. ಗಂಡನ ಮಾತು ಕೇಳಿ ಪದ್ಮ ಮನೆಗೆ ಸಣ್ಣ ಪುಟ್ಟ ಕೆಲಸ ಮಾಡಿ ಸಹಾಯ ಮಾಡೋಕ್ಕೋಸ್ಕರ ಬರ್ತಿದ್ದಂಥ ಹೆಂಗಸಿಗೂ ಕೆಲಸಕ್ಕಿನ್ಮೇಲೆ ಬರಬೇಡ ಅಂತ ಹೇಳ್ತಾಳೆ. ಇದರ ನಂತರ ಅಂತೂ ಪದ್ಮನ ಪರಿಸ್ಥಿತಿ ಮೊದಲಿಗಿನ ಕೆಡ್ದಾಗಿರುತ್ತೆ. ಇಡೀ ದಿನ ಅವಳು ಮನೆ ಕೆಲಸದಲ್ಲೇ ಮುಳುಗಿ ಹೋಗೋ ಹಾಗಾಗುತ್ತೆ. ಅವಳು ಒಬ್ಬಳೇ ಇಷ್ಟೆಲ್ಲ ಕೆಲಸ ಮಾಡೋದನ್ನ ನೋಡ್ತಾ ಇದ್ರೂ ಪ್ರಿಯಾ ಮಾತ್ರ ಅವಳಿಗೆ ಯಾವುದೇ ಸಹಾಯನೂ ಮಾಡ್ತಿರಲ್ಲ. ಹಾಗಾಗಿ ಒಂದಿನ ಪದ್ಮ ತನ್ನ ಮಗನ್ನ ಕರೆದು ಹೇಳ್ತಾಳೆ, ಅರುಣ್, ನನಗೊಬ್ಳಿಗೆ ಇಡೀ ಮನೆ ಕೆಲಸ ಮಾಡ್ಕೊಂಡು ಹೋಗಕ್ಕೆ ಆಗ್ತಿಲ್ಲಪ್ಪ. ನಿನ್ನ ಹೆಂಡತಿಗೆ ಕೊನೆ ಪಕ್ಷ ನನಗೆ ಒಂದು ಅಡುಗೆ ಮಾಡೋದ್ರಲ್ಲಾದರೂ ಸಹಾಯ ಮಾಡಕ್ಕೆ ಹೇಳು. ಅವಳು ಬರೀ ತನಗೂ ತನ್ನ ಮಗುಗೂ ಬೇಕಾಗಿರೋದನ್ನು ಮಾತ್ರ ಮಾಡ್ಕೋತಾಳೆ. ಮನೇಲಿ ಮಿಕ್ಕೋರ್ ಬಗ್ಗೆ ಎಲ್ಲ ಯಾವ ಯೋಚನೆನೂ ಇಲ್ಲ ಅವಳಿಗೆ. ಅಮ್ಮ, ಅವಳಿಗೆ ಏನು ಹೇಳಿದ್ರು ಯಾವ ಪ್ರಯೋಜನವೂ ಇಲ್ಲ, ಎಲ್ಲ ವೇಸ್ಟು. ನಾನು ಎಷ್ಟೋ ಸಲ ಖಾಲಿ ಹೊಟ್ಟೆಲ್ ಆಫೀಸಿಗೆ ಹೋಗಿದ್ದೀನಿ. ಅವಳಿಗೆ ನನ್ನ ಬಗ್ಗೆನೂ ಏನೂ ಅನ್ಸಲ್ಲಮ್ಮ. ಖಾಲಿ ಹೊಟ್ಟೆಲ್ ಹೋಗಬೇಡಿ, ನಿಮಗೇನಾದರೂ ಮಾಡ್ಕೊಡ್ತೀನಿ ಅಂತ ಯಾವತ್ತೂ ಹೇಳಲ್ಲ. ಏನಾದರೂ ಹೇಳಕ್ಕೆ ಹೋದರೆ ನಾನು ನನ್ನ ತವ್ರ ಮನೆಗೆ ಹೋಗ್ತೀನಿ ಅಂತ ಬೆದರಿಕೆ ಹಾಕ್ತಾಳೆ.
ಇನ್ನೂ ಹೆಚ್ಚಿಗೆ ಏನಾದರೂ ಹೇಳಕ್ಕೆ ಹೋದರೆ ಬೇರೆ ಮನೆ ಮಾಡಿ, ಇಲ್ಲಾಂದರೆ ನಾನು ನನ್ನ ಮಗುನೂ ಕರ್ಕೊಂಡು ತವ್ರ ಮನೆಗೆ ಹೋಗ್ತೀನಿ ಅಂತಾಳೆ. ಏನು ಹೇಳೋದು ಹೇಳು? ಅದಕ್ಕೆ ನಾನು ಅವಳಿಗೆ ಏನೂ ಹೇಳಕ್ಕೆ ಹೋಗದೆ ಸುಮ್ಮನೆ ಇದ್ದೀನಿ. ಮಗನ ಮಾತು ಕೇಳಿ ಪದ್ಮಾಗೆ ತುಂಬಾನೇ ದುಃಖ ಆಗುತ್ತೆ. ಅವಳಿಗೆ ತನ್ನ ಸ್ನೇಹಿತೆಯರ ಮಾತುಗಳು ನೆನಪಾಗೋಕೆ ಶುರುವಾಗುತ್ತೆ. ಸುಧಾಗ್ ನಾನು ನಿನ್ನ ಮೊಮ್ಮಕ್ಕಳನ್ನ ನೋಡ್ಕೊಂಡು ಒಳ್ಳೆ ಆಯಾ ಥರ ಇದೆಯಾ ಅಂತ ಎಷ್ಟೆಲ್ಲ ಆಡ್ಕೊಂಡಿದ್ದೆ ಅವತ್ತು. ಅವಳದಕ್ಕೆ ಮೊಮ್ಮಕ್ಕಳನ್ನ ನೋಡ್ಕೊಂಡ ತಕ್ಷಣ ನಾನು ಆಯಾ ಆಗ್ಬಿಡಲ್ಲ, ನನ್ನ ಮೊಮ್ಮಕ್ಕಳನ್ನ ನೋಡ್ಕೊಳ್ಳೋದು ನನ್ನ ಸೌಭಾಗ್ಯ, ನಾನು ತುಂಬ ಖುಷಿಯಾಗಿದ್ದೀನಿ ಇದರಲ್ಲಿ ಅಂತ ಹೇಳಿದ್ಲು. ಆದರೆ ಇವತ್ತು ನನ್ನ ಸೊಸೆ ನನಗೆ ನನ್ನ ಮೊಮ್ಮಗುನ ಮುಟ್ಟೋಕ್ಕೂ ಬಿಡ್ತಾ ಇಲ್ಲ. ನನ್ನ ಫ್ರೆಂಡ್ಸಿಗೆಲ್ಲ ಅವ್ರ ಮನೆ ಬಗ್ಗೆ, ಅವ್ರ ಸೊಸೆಂದ್ರ ಬಗ್ಗೆ ಆಡ್ಕೊಂಡು ನಾನು ಗೇಲಿ ಮಾಡ್ತಿದ್ದೆ. ನಾನು ಅಂಥ ಸೊಸೆ ತರ್ತೀನಿ, ಇಂಥ ಸೊಸೆ ತರ್ತೀನಿ ಅಂತ ಕೊಚ್ಕೊಳ್ತಾ ಇದ್ದೆ. ಆದರೆ ಇವತ್ತು ಅವರೆಲ್ಲರ ದೃಷ್ಟಿಲಿ ನಾನು ಕೆಳಗಡೆ ಬಿದ್ದುಬಿಟ್ಟೆ. ಅದಕ್ಕೆ ಯಾವತ್ತೂ ಇನ್ನೊಬ್ರನ್ನ ಅವ್ರ ಪರಿಸ್ಥಿತಿನ ಆಡ್ಕೋಬಾರ್ದು. ಮುಂದೆ ನಮ್ಮ ಪರಿಸ್ಥಿತಿ ಅವ್ರಿಗಿಂತನೂ ಕೆಡ್ದಾಗಿರ್ಬೋದು. ನಾನು ಅವತ್ತಷ್ಟೆಲ್ಲ ಆಡ್ಕೊಂಡು ಅಹಂಕಾರ ಪಟ್ಟಿದ್ದಕ್ಕೇನೋ ಇವತ್ತು ನನಗೆ ಈ ಪರಿಸ್ಥಿತಿ ಬಂದಿರೋದು. ಏನೂ ಮಾಡೋಕ್ಕಾಗಲ್ಲ, ನಾನು ಇದನ್ನ ಅನುಭವಿಸ್ಲೇಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.